ಇವತ್ತಷ್ಟೇ ಸರ್, ಇವತ್ತು ಫಸ್ಟ್ ಟೈಮು ಪಿ ಸಿ ಮೋಹನ್ ಅವ್ರ ಹೆಸರು ಕೇಳಿ ಬಂದಿದೆ ಕ್ಯಾಬಿನೆಟ್ಗೆ, ಸೆಂಟ್ರಲ್ ಕ್ಯಾಬಿನೆಟ್ಗೆ. ಪಿ ಸಿ ಮೋಹನ್ ಪಾಪ ಒ ಬಿ ಸಿ ಲೀಡ್ರು, ಒಳ್ಳೆ ಒ ಬಿ ಸಿ ಲೀಡ್ರು, ಸೊಫೆಸ್ಟಿಕೇಟೆಡ್ ರಾಜಕಾರಣಿ, ಇಲ್ಲಿ ನಮ್ಮ ಸ್ವಲ್ಪ ಪ್ರೋ ಪೀಪಲ್ ರಾಜಕಾರಣಿ, ಸಂಭಾವಿತ ರಾಜಕಾರಣಿ. 4 ಸಾರಿ ಗೆದ್ದಿದ್ದಾರೆ ಅವರು. 4 ಸಾರಿ ಗೆದ್ದಿದ್ದಾರೆ. ಅವ್ರನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದು ನಾವು ಎಲ್ಲರೂ. ಬಟ್ ಸಡನ್ನಾಗಿ ಸೋಮಣ್ಣವರು ಫಸ್ಟ್ ಟೈಮ್ ಗೆದ್ದಿದ್ದು ಅವರು ಕೊಟ್ಬಿಟ್ರು. ಸೋಮಣ್ಣವ್ರು ಕೊಟ್ಬಿಟ್ರು. ಫಸ್ಟ್ ಟೈಮ್ ಗೆದ್ದಿದ್ದು ಸೋಮಣ್ಣವ್ರು ನಮ್ಮ ಮಿನಿಸ್ಟರ್ ಮಾಡಿಬಿಟ್ರು. ಅದು ಬೇರೆ ಸಮೀಕರಣ, ಅದು ಬೇರೆ ಇಕ್ವೇಷನ್. ಏನೇ ಇರಲಿ ಸರ್, ಏನೇ ಇರಲಿ ಹಿರಿತನಕ್ಕೆ. ಆಮೇಲೆ ಇವ್ರು ಎಂಥ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಪಿ ಸಿ ಮೋಹನ್ ಅವ್ರದ್ದು ನಮಗೆ ಗೊತ್ತಿರೋದು, ನಮಗೆ ಅವರ ಹತ್ತಿರದ ಸಂಬಂಧಿ ಒಬ್ಬರು ಏನೋ ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿಲಿ ಏನೋ ಕೆಲಸ ಆಗಬೇಕು ಅಂತ ಒಂದು ಲೆಟರ್ ಕೇಳಿದ್ರೆ ಅವರು ಆ ಲೆಟರ್ನೇ ಕೊಡೋಕೆ ಹೋಗಲಿಲ್ಲ. ಏನಂದರೆ ಬೇರೆ ಮೆಸೇಜ್ ಹೋಗುತ್ತೆ ಅಂತ. ಲೆಟರ್ ಕೊಟ್ಟರೆ ಏನೋ ಲಂಚದ ವಾಸನೆ ಹೊಡಿತದೆ ಅಥವಾ ಏನೋ ಸಂಬಂಧಿ ಏನೋ ಕಾರಣಕ್ಕೆ ಶಿಫಾರಸ್ ಮಾಡ್ದ ಅನ್ನೋ ಕಳಂಕ ಬೇಡ ಅಂತ ಅಷ್ಟರ ಮಟ್ಟಿಗೆ ಸೂಕ್ಷ್ಮತೆ ಕಾಯ್ದುಕೊಂಡಿರೋ ರಾಜಕಾರಣಿ. ಹಾಗಾಗಿ ಇದು ಈ ಸರಿ ಫಸ್ಟ್ ಟೈಮು ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಬಹುಶಃ ಆದರೂ ಆಗ್ಬೋದು ಅವ್ರ ಹೆಸರು. ಒಂದು ಕಡೆ ಬೊಮ್ಮಾಯಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಂತ, ಇನ್ನೊಂದು ಕಡೆ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಅವ್ರ ಹೆಸರು ಕೇಳಿ ಬರ್ತಾ ಇದೆಯಂತೆ. ಇನ್ನೂ ಸುಮಾರು ಹೆಸರುಗಳು ಚಾಲ್ತಿಲಿದೆ. ಆಮೇಲೆ ಇಬ್ಬರನ್ನೇನೋ ಬಿಡ್ತಾರೆ ಅಂತ ಸುದ್ದಿ, ಸೋಮಣ್ಣವ್ರು ಬಿಡ್ತಾರೆ ಅಂತ. ಸೋಮಣ್ಣವ್ರು ಬಹುಶಃ ಬಿಟ್ಟರೆ ಇವ್ರದ್ದು ಒಳ್ಳೆ ಆಯ್ಕೆ ಅಂತ ಅನಿಸುತ್ತೆ ನನಗೆ.